ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಬಿಜೆಪಿ ಸರ್ಕಾರ ಇದೆ. ಅಲ್ಲಿ ಹಸುವಿನ ಹೆಸರಿನಲ್ಲಿ ಮುಸ್ಲಿಮರನ್ನ ಹೇಗೆಲ್ಲ ಕಾಡಬಹುದು, ಹೇಗೆಲ್ಲ ಶೋಷಣೆ ಮಾಡಬಹುದು, ಎಲ್ಲ ರೀತಿಯಿಂದಲೂ ಸಹ ಹುಡುಕಿ ಹುಡುಕಿ ಸಂಶೋಧನೆ ಮಾಡಿ ಹೊಸ ಹೊಸ ಮಾರ್ಗಗಳನ್ನು ಹುಡುಕಿ ಮುಸ್ಲಿಮರನ್ನ ಶೋಷಣೆ ಮಾಡೋದು, ದೌರ್ಜನ್ಯ ಎಸಗೋದು ಎಲ್ಲ ನಡೀತಾ ಇರುತ್ತೆ. ಎಲ್ಲವೂ ಸಹ ಆಲ್ಮೋಸ್ಟ್ ಗೋವಿನ ಹೆಸರಿನಲ್ಲೇ. ಪಾಪ ಅಲ್ಲಿನ ಮುಸ್ಲಿಮರು ಏನೂ ತಪ್ಪು ಮಾಡದೆ ಹೋದರೂ ಸಹ ಮಟನ್ ಬೇಯಿಸ್ಕೊಂಡು ತಿಂದರೂ ಸಹ ಅದು ಬೀಫ್ ಅಂತ ಹೇಳಿ ಮನೆಗಳಿಗೆ ನುಗ್ಗೋದು, ದಾಂಧಲೆ ನಡೆಸೋದು, ಹೊಡೆಯೋದು, ಕೊಲ್ಲೋದು ಎಲ್ಲ ನಡೆಯುತ್ತೆ. ಇನ್ನು ದನ ಸಾಗಣೆ ಹೆಸರಿನಲ್ಲೂ ಎಲ್ಲವೂ ನಡೀತಾ ಇದೆ. ಏನೆಲ್ಲ ಇದೆಯೋ ಮಾರ್ಗಗಳು ಎಲ್ಲವನ್ನು. ಆದರೆ ಅದನ್ನು ಸಹ ಮೀರಿಸುವ ಒಂದು ಪ್ರಯತ್ನ ನಾವ್ಯಾಕೆ ಮಾಡಬಾರ್ದು ಅನ್ನುವ ರೀತಿಯಲ್ಲಿ ಕರ್ನಾಟಕದಲ್ಲಿರುವಂತಹ ಸೋಕಾಲ್ಡ್ ಜಾತ್ಯತೀತ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಸಮಾಜವಾದಿ ಸಿದ್ದರಾಮಯ್ಯನವರ ಸರ್ಕಾರ ಮುಂದಾಗಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡುವಂತಹ ಕೃತ್ಯಗಳು, ಕೆಲಸ ಅಲ್ಲ ಕೃತ್ಯಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರಿಂದ ಆಗ್ತಾ ಇದೆ. ಸೊ ಏನಾಯ್ತು, ಯಾಕೆ ನಾನು ಅಷ್ಟು ಕಠಿಣವಾದಂತಹ ಕಂಪ್ಯಾರಿಸನ್ ಅನ್ನು ಮಾಡ್ತಿದ್ದೀನಿ ಆದಿತ್ಯನಾಥ್ಗೂ ಸಿದ್ದರಾಮಯ್ಯನವ್ರಿಗೂ ಎಲ್ಲವನ್ನು ವಿವರಿಸ್ತೀನಿ. ಮೊನ್ನೆ ಕೊಕ್ಕಡ ಅನ್ನುವಂತಹ ಪ್ರದೇಶ, ಬೆಳ್ತಂಗಡಿ ಪೊಲೀಸರ ವ್ಯಾಪ್ತಿಯಲ್ಲಿ ಬರುವಂತಹ ಕೊಕ್ಕಡ ಅನ್ನುವಂತಹ ಪ್ರದೇಶದಲ್ಲಿರುವಂತಹ ಒಂದು ಮಸೀದಿಗೆ ಪೊಲೀಸರು ಹೋಗಿದ್ದಾರೆ. ಹೋಗಿ ಅಲ್ಲಿ ಗೋವಧೆ ಮತ್ತು ದನಗಳ ಸಂರಕ್ಷಣಾ ಕಾಯ್ದೆ ಇದೆಯಲ್ಲ ಕರ್ನಾಟಕದಲ್ಲಿ, ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಸ್ಪೀಚ್ಗಳನ್ನು ಪೊಲೀಸರು ಕೊಟ್ರಂತೆ. ಅದನ್ನು ಅವರು ಜಾಗೃತಿ ಮೂಡಿಸುವ ಮಾತುಗಳು ಅಥವಾ ಏನು ಮಾಹಿತಿ ಅಂತ ಹೇಳಿದ್ರು. ಬಟ್ ನಾನು ಅದನ್ನ ಎಚ್ಚರಿಕೆ ಅಂತಲೇ ತಗೊಳ್ತೀನಿ. ಎಚ್ಚರಿಕೆಯನ್ನು ಕೊಟ್ಟರು ಜನಕ್ಕೆ. ಯಾವ ವಿಚಾರವಾಗಿ? ಗೋ ಕಳ್ಳ ಸಾಗಾಣಿಕೆ ಬಗ್ಗೆ, ಗೋವಧೆಯ ಬಗ್ಗೆ, ಇದರ ಬಗ್ಗೆ ಜಾಗೃತಿಯಾಗಿರಬೇಕು, ಅದನ್ನೆಲ್ಲ ಅದರಲ್ಲೇ ತೊಡಗಿಸ್ಕೊಳ್ಳಬಾರ್ದು, ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಯಾರು? ಕರ್ನಾಟಕದ ಪೊಲೀಸರು. ಅದರಲ್ಲೂ ಧರ್ಮಸ್ಥಳದ ಪೊಲೀಸರು ನೂರಾರು ಅನುಮಾನಾಸ್ಪದ ಸಾವುಗಳ ತನಿಖೆ ನಡೀತಿರುವ ಸನ್ನಿವೇಶದಲ್ಲಿ, SIT ಇರುವ ಸನ್ನಿವೇಶದಲ್ಲಿ ಏನೆಲ್ಲ ಕ್ರೈಮ್ಗಳು ನಡೀತಾ ಇದೆ ಅಲ್ಲಿ. ಒಂದು ಕಡೆ ಮಾದಕ ವಸ್ತುಗಳ ಕಾಟ ಇದೆ, ಇನ್ನೊಂದು ಕಡೆ ಕೋಮುವಾದ ಇದೆ, ಇನ್ನೊಂದು ಕಡೆ ಕೋಮುವಾದದ ಹೆಸರಿನಲ್ಲಿ ಕೊಲೆಗಳು, ದೌರ್ಜನ್ಯಗಳು ನಡೀತಿರ್ತವೆ. ಅವೆಲ್ಲವನ್ನು ಸಹ ಒಂದು ಸ್ವಲ್ಪ ಪಕ್ಕಕ್ಕಿಟ್ಟುಬಿಟ್ಟು ಇವರು ಮಸೀದಿಗೆ ಹೋಗಿ ಅಲ್ಲಿ ಹೇಳ್ತಿದ್ದಾರೆ. ಅದರ ಅರ್ಥ ಏನಾಯ್ತು? ಮುಸ್ಲಿಮರು ಮಾತ್ರ ಗೋ ಕಳ್ಳ ಸಾಗಾಣಿಕೆಯಲ್ಲಿ, ಗೋವಧೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನುವ ಅರ್ಥ ಬರುತ್ತಲ್ವಾ? ಅಲ್ಲಿ ಮಾತ್ರ ಮಾಡಿಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಮಸೀದಿಗಳಲ್ಲಿ ಆ ಕೆಲಸ ಮಾಡಿದ್ದಾರೆ. ಆ ಕೆಲಸಗಳನ್ನ ಕೇವಲ ಮಸೀದಿಗಳಲ್ಲೇ ಮಾಡಿದ್ದಾರೆ. ಕೇಳಿದ್ರೆ ಅಲ್ಲಿ ತುಂಬಾ ಜನ ಒಂದೇ ಜಾಗದಲ್ಲಿ ಸೇರ್ತಾರಲ್ವಾ, ಹಾಗಾಗಿ ಅಲ್ಲಿ ಮಾಡಿದ್ದೀವಿ ಅಂತ. ಆದರೆ ಮುಸ್ಲಿಮರು ಸೇರೋ ಜಾಗದಲ್ಲಿ ಮಾತ್ರ ಯಾಕೆ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ. ಮಸೀದಿ ಮಾತ್ರ ಯಾಕೆ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ. ಆದರೆ ಅವರ ನಡವಳಿಕೆ ಒಂದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ, ಮುಸ್ಲಿಮರೇ ಇದನ್ನ ಮಾಡೋದು ಅನ್ನುವ ಮನಸ್ಥಿತಿಯಲ್ಲಿ ಪೊಲೀಸರಿದ್ದಾರೆ ಅಂದ್ರೆ ವ್ಯವಸ್ಥೆ ಇದೆ ಅಂದ್ರೆ ಸರ್ಕಾರವೂ ಸಹ ಇದೆ ಅಂತಲೇ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಈ ರಾಜ್ಯದ ಮುಸ್ಲಿಮರನ್ನ ಏನ್ ಅನ್ಕೊಂಡಿದೆ? ಈ ರಾಜ್ಯದ ಮುಸ್ಲಿಮರು ಗೋಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಗೋವಧೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಅಕ್ರಮ ಗೋವಧೆ ಅದನ್ನು ತೊಡಗಿಸ್ಕೊಂಡಿದ್ದಾರೆ ಅಂತಲ್ಲ, ಅಥವಾ ಮುಸ್ಲಿಮರು ಮಾತ್ರ ತೊಡಗಿಸ್ಕೊಂಡಿದ್ದಾರೆ ಅಂತಲ್ಲ. ಇತ್ತೀಚೆಗೆ ಒಂದು ಫೈರಿಂಗ್ ಸಹ ಆಯಿತು. ದನಗಳನ್ನ ಸಾಗಿಸ್ತಾ ಇದ್ದಂತಹ ಲಾರಿಯನ್ನ ಅಡ್ಡಗಟ್ಟಿದಂತಹ ಹಿಂದುತ್ವ ಪುಡಿ ರೌಡಿಗಳ ಮಾತು ಕೇಳಿಕೊಂಡು ಅವರ ನೇತೃತ್ವದಲ್ಲಿ ಪೊಲೀಸರು ಕರ್ತವ್ಯ ನಿರ್ವಹಿಸಿದ್ರು. ಅವರ ನೇತೃತ್ವದಲ್ಲಿ, ಪೊಲೀಸರ ನೇತೃತ್ವ ಅಲ್ಲ, ಅವರ ನೇತೃತ್ವ. ಯಾರು? ಗೋವಿನ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ದೌರ್ಜನ್ಯ ಎಸಗುವವರು, ಹಿಂಸೆ ಮಾಡುವವರು ಅವರ ಇದರಲ್ಲಿ ಮಾಡಿದ್ದು. ಪುತ್ತಿಲ ಇವರೆಲ್ಲ ಮಾಡ್ಕೊಂಡಿದ್ದು. ಅದಾದ ನಂತರ ಆ ಒಬ್ಬ ಹುಡುಗನಿಗೆ ಅಕ್ರಮ ದನ ಸಾಗಾಣಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾನೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ಹಿಡಿಯಲಾದ ಹುಡುಗ ತಪ್ಪಿಸ್ಕೊಳ್ತಿದ್ದಾನೆ ಅಂತ ಆತನ ಮೇಲೆ ಫೈರಿಂಗ್ ಆಯಿತು. ಆ ನಂತರ ಗೊತ್ತಾಗಿದ್ದು ಅಂದ್ರೆ ಅದು ಸಕ್ರಮವಾಗಿಯೇ ಸಾಗಿಸ್ತಾ ಇದ್ದಂತಹ ದನಗಳು, ಎಮ್ಮೆಗಳು, ಅವುಗಳನ್ನ ವಿತ್ ರಿಸಿಪ್ಟ್, ವಿತ್ ಡಾಕ್ಯುಮೆಂಟ್ ಸಾಗಿಸಲಾಗ್ತಿತ್ತು.
ಆದರೆ ಪುಡಿ ರೌಡಿಗಳ ಜೊತೆ ಸೇರಿಕೊಂಡು ಪೊಲೀಸರು ಸಹ ಅದೇ ರೀತಿ ವರ್ತಿಸಿದ್ರು. ಅದು ಒಂದಾದರೆ, ಇನ್ನೊಂದು ಕಡೆ ಒಂದು ಮನೆಯನ್ನ ಸೀಸ್ ಮಾಡಿದ್ರು, ಮುಸ್ಲಿಮರ ಮನೆಯನ್ನ. ಗೋಕಳ್ಳ ಸಾಗಾಣಿಕೆ, ಗೋವಧೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ. ಕರ್ನಾಟಕದ ನಾನು ಹೇಳ್ತಿರೋದು, ಇದಿಷ್ಟು ಕರ್ನಾಟಕದ್ದೇ. ಉತ್ತರ ಪ್ರದೇಶದಲ್ಲ, ಮಧ್ಯಪ್ರದೇಶದಲ್ಲ, ರಾಜಸ್ಥಾನದಲ್ಲ, ಬಿಹಾರದಲ್ಲ, ಕರ್ನಾಟಕ, ಸಿದ್ದರಾಮಯ್ಯನವರ ಸರ್ಕಾರ ಇರುವಂತಹ ಕರ್ನಾಟಕ. ಸೊ ಇದೆಲ್ಲವನ್ನು ಸಹ ಅವರು ಮಾಡ್ತಿರೋದು ಯಾವ ಮನಸ್ಥಿತಿಯಲ್ಲಿ ಅಂದ್ರೆ, ಗೋವಧೆಯಲ್ಲಾಗಬಹುದು, ಗೋ ಕಳ್ಳ ಸಾಗಾಣಿಕೆಯಲ್ಲಾಗಿರಬಹುದು, ದನಗಳ ಕಳ್ಳ ಸಾಗಾಣಿಕೆ ಆಗಿರಬಹುದು, ಇನ್ಯಾವುದೇ ಬೀಫ್ ವಿಚಾರದಲ್ಲಿ ಏನೇ ಇದ್ರೂ ಸಹ ಅದರಲ್ಲಿ ಕೇವಲ ಮತ್ತು ಕೇವಲ ಮುಸ್ಲಿಮರು ತೊಡಗಿಸ್ಕೊಂಡಿದ್ದಾರೆ ಅನ್ನೋ ಮನಸ್ಥಿತಿಯಲ್ಲಿ ಸರ್ಕಾರ ಮಾಡ್ತಿದೆ, ವಿಚ್ ಇಸ್ ಅಟ್ಟರ್ ನಾನ್ಸೆನ್ಸ್. ಯಾಕೆ ಅಂದ್ರೆ, ಗೋಮಾಂಸ ಭಕ್ಷಣೆ ಮಾಡುವವರು ಕೇವಲ ಮುಸ್ಲಿಮರು ಮಾತ್ರ ಅಲ್ಲ, ಅದು ಎಲ್ರಿಗೂ ಗೊತ್ತಿರೋ ವಿಚಾರನೆ. ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಷ್ಟು ಸಮುದಾಯಗಳು ನೇರವಾಗಿ ಗೋಮಾಂಸವನ್ನ ಅವರ ಆಹಾರ ಪದ್ಧತಿಯ ಭಾಗವಾಗಿ ಸ್ವೀಕರಿಸ್ತಾರೆ. ಕೆಲವರು ಸೋಕಾಲ್ಡ್ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವವರು ಸಹ ಕೆಲವರು ಕದ್ದು ಮುಚ್ಚಿ ತಿಂತಾರೆ. ಆದರೆ ಅದು ಯಾರಿಗೂ ಸಹ ಮೂಡಿಸದಂತಹ ಜಾಗೃತಿಯನ್ನ ಮುಸ್ಲಿಮರಿಗೆ ಮಾತ್ರ ಮೂಡಿಸಬೇಕು ಅಂತ ಯೋಚನೆ ಬರುತ್ತೆ ಅಂದ್ರೆ, ಇವರ ಮನಸ್ಥಿತಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಮನಸ್ಥಿತಿಯ ರೂಪದಲ್ಲೇ ಇದೆ ಅಂತಲೇ ನಾವು ಅನ್ಕೋಬೇಕಾಗತ್ತೆ. ಸೊ ಅಲ್ಲಿಗೆ ಟಕ್ಕರ್ ಕೊಡ್ತಿದಾರ, ನೀವೇನು ಮುಸ್ಲಿಮರನ್ನ ಶೋಷಣೆ ಮಾಡೋದು, ನಾವು ಮಾಡ್ತೀವಿ ನೋಡ್ರಿ, ನಾವು ಮಾಡ್ತೀವಿ, ಅದನ್ನ ತೋರ್ಸೋಕೆ ಹೊರಟಿದಾರ. ಖಂಡಿತವಾಗ್ಲೂ ಇದು ಡೇಂಜರಸ್ ಮೂವ್. ಪೊಲೀಸರೇನಾದರೂ ಆಡಳಿತಕ್ಕೆ ಗೊತ್ತಿಲ್ಲದೆ, ಸರ್ಕಾರಕ್ಕೆ ಗೊತ್ತಿಲ್ಲದೆ ಇಂತಹ ಕ್ರಮಕ್ಕೆ ಮುಂದಾಗಿದ್ರೆ ಸರ್ಕಾರ ಕೂಡಲೇ ಅವರ ವಿರುದ್ಧ ಕಠಿಣಾತಿ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು. ಸಾಕು, ಈ ದೇಶದಲ್ಲಿ ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಒಂದು ಧರ್ಮದ ಹೆಸರಿಗೆ, ಒಂದು ಸಮುದಾಯದ ಹೆಸರಿಗೆ ಎಲ್ಲವನ್ನೂ ತಲೆಗೆ ಕಟ್ಟುವಂತಹ ನೀಚ ಕೃತ್ಯಗಳು ನಡೀತಾ ಇರೋದು ಸಾಕು. ಎಲ್ಲ ರಾಜ್ಯಗಳಿಗೂ ಅದು ವ್ಯಾಪಿಸೋದು ಬೇಡ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಚುನಾವಣೆಗಳ ಸಂದರ್ಭದಲ್ಲಿ ನಿಮ್ಮ ತಲೆ ಕಾಯ್ತೀವಿ ಅಂತ 90%ಗಿಂತ ಹೆಚ್ಚು ಮುಸ್ಲಿಮರ ಓಟು ಪಡೆಯುವ ಕಾಂಗ್ರೆಸ್ ಇಂತಹ ಕೃತ್ಯಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರದು. ಅಥವಾ ಸರ್ಕಾರವೇ ಅಂತಹ ಮನಸ್ಥಿತಿಯಲ್ಲಿದ್ದರೆ ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಾಗಿರಬಹುದು, ದಲಿತರಾಗಿರಬಹುದು, ಯಾರನ್ನೆಲ್ಲ ಕಾಂಗ್ರೆಸ್ ಆ ಕ್ಷಣಕ್ಕೆ ಚುನಾವಣೆ ಸಂದರ್ಭಕ್ಕೆ ನಿಮಗೆ ನಮ್ಮನ್ನ ಬಿಟ್ಟರೆ ಬೇರೆ ಇಲ್ಲ, ನಿಮ್ಮ ತಲೆ ಕಾಯೋದು ನಾವು ಮಾತ್ರ, ನಮಗೆ ಮತ ಕೊಡಿ ಅಂತ ಬರ್ತಾರಲ್ಲ, ಆಗ ಚುನಾವಣೆಯಲ್ಲಿ ಓಟ್ ಮೂಲಕ ಉತ್ತರ ಕೊಡ್ತಾರೆ. ಅದೇನೇ ಆಗಿರಲಿ, ದಕ್ಷಿಣ ಕನ್ನಡದಲ್ಲಿ ನಡೆದಿರುವಂತಹ ಈ ಕೃತ್ಯ ಏನಿದೆಯಲ್ಲ, ದಿಸ್ ಇಸ್ ನಾನ್ಸೆನ್ಸ್. ಅಷ್ಟು ಮಾತ್ರ ಹೇಳಬಲ್ಲೆ, ಅಷ್ಟೇನೆ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.